ಬೆಂಗಳೂರು ಜನರೇ ಹುಷಾರ್, ಹೆಚ್ಚಾಗ್ತಾ ಇದೆ ಡೆಂಗಿ ಆರ್ಭಟ. ಎಸ್, ಈಗ ರಾಜ್ಯದೆಲ್ಲೆಡೆಯೂ ಕೂಡ ಡೆಂಗ್ಯೂ ಆರ್ಭಟ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ಜನರು ಬಹಳ ಹುಷಾರಾಗಿರಬೇಕು. ಬೆಂಗಳೂರಿನಲ್ಲಿ ಡೆಂಗಿಗೆ 27 ವರ್ಷದ ಯುವಕ ಬಲಿಯಾಗಿದ್ದಾರೆ. ಬಿಬಿಎಂಪಿ ಹೆಲ್ತ್ ಆಡಿಟ್ನಲ್ಲಿ ಆತಂಕಕಾರಿ ಸಂಗತಿ ಬಯಲಾಗಿದೆ. ಗಗ್ಗದಾಸಪುರದ ಯುವಕನ ಸಾವನ್ನ ಖಚಿತಪಡಿಸಿದ ಬಿಬಿಎಂಪಿ, ಅದು ಕೂಡ ಡೆಂಗ್ಯೂನಿಂದಲೇ ಆ ಯುವಕ ಮೃತಪಟ್ಟಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ. ಡೆಂಗಿಯಿಂದ 27 ವರ್ಷದ ಕಗ್ಗದಾಸಪುರದ ಯುವಕ ಸಾವಿಗೀಡಾಗಿದ್ದಾನೆ. ಹೊಸದಾಗಿ 213 ಡೆಂಗ್ಯೂ ಪ್ರಕರಣಗಳು ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ. ಮಹಿಳೆಯರು, ಮಕ್ಕಳಿಗೆ ವೇಗವಾಗಿ ಡೆಂಗಿ ಹರಡ್ತಾ ಇದೆ. ಡೆಂಗಿ ಸೋಂಕಿಗೆ ಹೆಚ್ಚು ತುತ್ತಾಗ್ತಾ ಇದ್ದಾರೆ ಗರ್ಭಿಣಿಯರು. ಹಾಗಾಗಿ ಎಚ್ಚರ ವಹಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಬಿಬಿಎಂಪಿ ಅಧಿಕಾರಿಗಳು ಎಚ್ಚರ ವಹಿಸೋದಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 27 ವರ್ಷದ ಯುವಕ ಡೆಂಗಿಗೆ ಬಲಿಯಾಗಿದ್ದಾನೆ. ಇದು ಬಿಬಿಎಂಪಿ ಹೆಲ್ತ್ ಆಡಿಟ್ನಲ್ಲಿ ತಿಳಿದು ಬಂದಂತಹ ವಿಷಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ನಿಜಕ್ಕೂ ಕೂಡ ಆತಂಕಕಾರಿ ಸಂಗತಿ ಈಗ ಬಯಲಾಗಿರುವಂಥದ್ದು, ಅದು ಕೂಡ ಬಿಬಿಎಂಪಿ ಆಡಿಟ್ನಿಂದ. ಬೆಂಗಳೂರಿನಲ್ಲಿಯೇ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ, ಏನು ಸೂಚನೆಗಳು ರವಾನೆಯಾಗಿದೆ? ವೀಣಾ, ಬಿಬಿಎಂಪಿಯ ಎಚ್ಚರಿಕೆಯ ಕ್ರಮಗಳು ಬಹಳ ನಿಧಾನ ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಈ ವರ್ಷ 45% ಅಧಿಕ ಪ್ರಕರಣಗಳು ಈಗಾಗಲೇ ದಾಖಲಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಎಷ್ಟು ಪ್ರಕರಣಗಳು ಇರ್ತಿತ್ತೋ ಅದಕ್ಕಿಂತ 45% ಅಧಿಕ ಪ್ರಕರಣಗಳು ದಾಖಲಾಗಿದೆ. ಸದ್ಯ ಜುಲೈ 1ರಲ್ಲೇ 1742 ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಕೇವಲ 10 ದಿನಗಳಲ್ಲಿ 250ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದೆ. 20 ದಿನಗಳಲ್ಲಿ 1200ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದೆ. ಸೊ ಇದನ್ನೆಲ್ಲವನ್ನ ನೋಡ್ತಾ ಇದ್ದಾಗ ಬಿಬಿಎಂಪಿ ಯಾಮಾರಿದ್ದೇನೆ, ಇದಕ್ಕೆ ಕಾರಣವೇನು ಅಂತ ಅನ್ಸುತ್ತೆ. ಇದೀಗ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ಆದ್ರೆ ಸೊಳ್ಳೆಗಳ ಉತ್ಪಾದನೆ ಆಗೋಕ್ಕೂ ಮುಂಚಿತೇನೆ, ಸೊಳ್ಳೆಗಳ ಉತ್ಪತ್ತಿ ಆಗೋಕ್ಕೂ ಮುಂಚಿತವಾಗಿ ಈ ಎಲ್ಲಾ ಕ್ರಮಗಳು ಆಗ್ಬೇಕಿತ್ತು ಅಂತಕ್ಕಂಥದ್ದು. ಎಸ್ಪೆಷಲಿ 27 ವರ್ಷದ ಯುವಕ ಬಲಿಯಾಗಿರ್ತಕ್ಕಂಥದ್ದು. ಕಗ್ಗದಾಸಪುರದ ಯುವಕ, ಶುಕ್ರವಾರ ಇವರ ಸಾವಾಗಿರುತ್ತೆ. ಸೊ ಅದೇ ಸಂದರ್ಭದಲ್ಲಿ 80 ವರ್ಷದ ಮುದುಕಿಯೊಬ್ರು, ಅಂದ್ರೆ ಹಿರಿಯರೊಬ್ರು ಸಾವು ಕೂಡ ಆಗಿತ್ತು. ಸೊ ಇವೆರಡು ಸಾವುಗಳನ್ನು ಕೂಡ ಆಡಿಟ್ ಮಾಡಲಾಗಿದೆ. ಸೊ ಇದೀಗ ಬಿಬಿಎಂಪಿ ಹೇಳ್ತಾ ಇರ್ತಕ್ಕಂಥದ್ದು, 80 ವರ್ಷದ ವೃದ್ಧೆ ಏನು ಸಾವನ್ನಪ್ಪಿದ್ರು, ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಸಾವನ್ನಪ್ಪಿದ್ರು. ಸೊ ಇವಾಗ 27 ವರ್ಷದ ಒಬ್ಬ ಯುವಕ ಸಾವನ್ನಪ್ಪಿರೋದು ಮಾತ್ರ ಡೆಂಗಿಯಿಂದ ಅಂತೇಳಿ ಅವರು ಮೃತಪಟ್ಟಿರುವಂತದನ್ನ ದೃಢೀಕರಣ ಮಾಡಿರ್ತಕ್ಕಂಥದ್ದು. ಅಲ್ಲಿಗೆ 27 ವರ್ಷದ ಯುವಕ, ಸಾಮಾನ್ಯವಾಗಿ 27 ವರ್ಷದವರು ಅಂತಂದ್ರೆ ಬಹಳ ದಷ್ಟಪುಷ್ಟವಾಗಿ ಗಟ್ಟಿಮುಟ್ಟಾಗೆ ಇರ್ತಾರೆ. ಅಂತಹವರಿಗೆ ಡೆಂಗ್ಯೂಯಿಂದ ಬಚಾವಾಗ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥದ್ದು. ಡೆಂಗ್ಯೂ ಸೋಂಕು ಒಳಗಾದ್ರೆ ಅದೊಂಥರ ಮಾರಕವಾದಂತ ಕಾಯಿಲೆಯಾಗಿ ಪರಿಣಮಿಸಿರ್ತಕ್ಕಂಥದ್ದು. ವಿಪರೀತ ಜ್ವರ, ತಲೆನೋವು, ಹಾಗೆ ಅವರ ರೋಗ ನಿರೋಧಕ ಶಕ್ತಿಯನ್ನ ಸಂಪೂರ್ಣವಾಗಿ ಕುಗ್ಗಿಸುತ್ತೆ. ಹಾಗಾಗಿ ಸಾವಿಗೆ ಹತ್ತಿರ ಆಗ್ತಾ ಹೋಗ್ತಾರೆ ಯಾರು ರೋಗಕ್ಕೆ ತುತ್ತಾಗಿರ್ತಾರೋ ಅವರು, ಸೋಂಕಿಗೆ ತುತ್ತಾದಂತಹ ವ್ಯಕ್ತಿ. ಹಾಗಾಗಿ ಸೋಂಕು ಬಾರದೇ ಇರುವ ರೀತಿಯಲ್ಲಿ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕಾಗಿರುವುದು ಬಹಳ ಅಗತ್ಯ ಇದೆ. ಈಗಾಗ್ಲೇ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಳ ಆಗ್ತಿರ್ತಕ್ಕಂಥದ್ದು. ನಿಂತ ನೀರಿನಲ್ಲಿ, ಅದರಲ್ಲೂ ಕೂಡ ಸ್ವಚ್ಛವಾಗಿ ಇರುವಂತಹ ನೀರು 7 ರಿಂದ 8 ದಿನಗಳ ಕಾಲ ಒಂದೇ ಕಡೆ ಶೇಖರಣೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ. ಅಂತಹ ಸೊಳ್ಳೆಗಳು ಕಚ್ಚಿದಂತಹ ಸಂದರ್ಭದಲ್ಲಿ ಡೆಂಗ್ಯೂ ಸೋಂಕು ವ್ಯಕ್ತಿಯನ್ನ ಕಾಡುತ್ತೆ ಅಂತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಬಹಳನೇ ಕುಗ್ಗುತ್ತೆ. ತಲೆನೋವು, ಮೈಕೈ ನೋವು, ಹಾಗೆ ರ್ಯಾಷಸ್ಗಳು ಕೂಡ ಆಗುತ್ತೆ ಮನುಷ್ಯನ ದೇಹದ ಮೇಲೆ. ಸೊ ಹಾಗಾಗಿ ಅವರು ಬಹಳ ಸಾವಿಗೆ ಹತ್ತಿರ ಆಗ್ತಾ ಹೋಗ್ತಾರೆ. ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಅಗತ್ಯ ಇಂತಹ ಸಂದರ್ಭದಲ್ಲಿ ನಾಗರಿಕರಿಗೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಈಗಾಗ್ಲೇನೆ ಬಿಬಿಎಂಪಿ ಅಧಿಕಾರಿಗಳ ಒಂದು ತಂಡವನ್ನ ಮಾಡ್ಕೊಂಡಿದೆ. ಮನೆ ಮನೆ ಸರ್ವೆಯನ್ನ ಮಾಡ್ತಾ ಇದೆ, ಜಾಗೃತಿಗೊಳಿಸುವ ಕಾರ್ಯವನ್ನ ಮಾಡ್ತಾ ಇದೆ. ಆದ್ರೂ ಕೂಡ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನ ವಹಿಸಬೇಕು. ಈಗಾಗಲೇ ಸಾಕಷ್ಟು ಡೆಂಗ್ಯೂ ಕೇಸ್ಗಳು ದಾಖಲಾದ ನಂತರ ಬಿಬಿಎಂಪಿ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಷ್ಟೇನು ಎಚ್ಚರಿಕೆಯ ಕ್ರಮ ಅಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಸಾರ್ವಜನಿಕರು ಕೂಡ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವ ಅಗತ್ಯ ಇದೆ ಅಂತಕ್ಕಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗಾಗಿ. ಇದು ಬೆಂಗಳೂರಿನ ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಪಟ್ಟಾದ ಮಾಹಿತಿ. ಆದ್ರೆ ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ನೋಡ್ತಾ ಹೋಗೋದಾದ್ರೆ, ಡೆಂಗಿ ಆರ್ಭಟಕ್ಕೆ ಕರುನಾಡಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ರಾಜ್ಯದಾದ್ಯಂತ ಹೆಚ್ಚಾಗ್ತಾ ಇದೆ ಡೆಂಗಿ ಟೆನ್ಷನ್. ಅದರಲ್ಲೂ ಹಾವೇರಿಯಲ್ಲಿ ಡೆಂಗಿಗೆ 2 ಬಲಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 463 ಡೆಂಗಿ ಕೇಸ್ ದಾಖಲಾಗಿದೆ.
451 ಡೆಂಗಿ ರೋಗಿಗಳು ಗುಣಮುಖರಾಗಿ ಈಗ ಮನೆಗೆ ವಾಪಸ್ಸಾಗಿದ್ದಾರೆ. ಸಮಾಧಾನದ ವಿಷಯ. 10 ಜನ ಹುಬ್ಬಳ್ಳಿಯ ಕಿಮ್ಸ್ ಸೇರಿದ ಹಾಗೆ ವಿವಿಧ ಆಸ್ಪತ್ರೆಗಳಲ್ಲಿ ಈಗಲೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ರಾಜ್ಯದಾದ್ಯಂತ ಈಗ ಡೆಂಗಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹಾವೇರಿಯಲ್ಲಿ ಡೆಂಗಿಗೆ 2 ಬಲಿಯಾಗಿದ್ದಾರೆ. ಜಿಲ್ಲೆಯಲ್ಲಿ 463 ಡೆಂಗ್ಯೂ ಕೇಸ್ ದಾಖಲಾಗಿತ್ತು. ಅದರಲ್ಲಿ 451 ಡೆಂಗ್ಯೂ ರೋಗಿಗಳು ಗುಣಮುಖರಾಗಿ ಈಗ ಮನೆಗೆ ವಾಪಸ್ಸಾಗಿದ್ರೆ ಇನ್ನು 10 ಜನ ಹುಬ್ಬಳ್ಳಿಯ ಕಿಮ್ಸ್ ಸೇರಿದ ಹಾಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.